ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಹಾಲಿನ ಮಹತ್ವ. ಇವುಗಳನ್ನು ಹಾಲಿನ ಜೊತೆ ಸೇರಿಸಿ ಕುಡಿಯುವುದರ ಲಾಭಗಳು. ಹಾಲು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಉತ್ತಮ ಮೂಲ. ಹೀಗಾಗಿ ನಿತ್ಯ ಹಾಲಿನ ಸೇವನೆ ಆರೋಗ್ಯಕ್ಕೆ ಉತ್ತಮ. ಹಾಲು ಮತ್ತು ಬಾದಾಮಿ. ಹಾಲಿನಲ್ಲಿ ಅಮೈನೋ ಆಸಿಡ್ ಟ್ರಿಪ್ಟೋಫಾನ್ ಇದ್ದು ಇದು ನಿದ್ರೆಯನ್ನು ಉಂಟು ಮಾಡುವ ಮೆದುಳಿನ ರಾಸಾಯನಿಕಗಳು ಸಿರೋಟೋನಿನ್ ಮತ್ತು ಮೆಲಾಟೋನಿನ್ ಉತ್ಪಾದನೆಗೆ ನೆರವಾಗುತ್ತದೆ. ಇದಕ್ಕೆ ಬಾದಾಮಿ ಸೇರಿಸಿದಾಗ ಅದು ಹೆಚ್ಚು ಮೆಟೋನಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಇದು ಉತ್ತಮ ನಿದ್ದೆಗೆ ಕೊಡುಗೆ ನೀಡುತ್ತದೆ. ಹಾಲು ಮತ್ತು ಜೇನುತುಪ್ಪ. ಹಾಲಿಗೆ ಜೇನುತುಪ್ಪ ಸೇವಿಸುವುದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ದೈಹಿಕ ಶಕ್ತಿಯನ್ನು ಉತ್ತಮವಾಗಿಸುತ್ತದೆ. ಜೊತೆಗೆ ಇದು ಕರುಳಿನ ಉತ್ತಮ ಚಲನೆಗೂ ನೆರವಾಗುವ ಮೂಲಕ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಹಾಲು ಮತ್ತು ಖರ್ಜೂರ. ಹಾಲು ಮತ್ತು ಒಣ ಖರ್ಜೂರದ ಸಂಯೋಜನೆಯು ಉತ್ತಮ. ಇದು ದೇಹಕ್ಕೆ ಶಕ್ತಿಯನ್ನು ನೀಡುವುದು ಮಾತ್ರವಲ್ಲದೆ ಕಬ್ಬಿಣ, ಮೆಗ್ನೀಷಿಯಂ, ಫಾಸ್ಫರಸ್ ಮುಂತಾದ ಖನಿಜಗಳನ್ನು ಮರುಪೂರ್ಣಗೊಳಿಸುವಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಲು ಮತ್ತು ಅರಿಶಿಣ. ಹಾಲಿಗೆ ಅರಿಶಿಣ ಹಾಕಿ ಸೇವಿಸುವುದು ಎಷ್ಟು ಪ್ರಯೋಜನಕಾರಿ ಎಂಬುದು ಎಲ್ಲರಿಗೂ ತಿಳಿದಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ದೇಹದ ನಿರ್ವಿಷೀಕರಣ ಕಾರ್ಯವನ್ನು ಉತ್ತಮವಾಗಿಸಲು ಸಹಾಯ ಮಾಡುತ್ತದೆ. ಅರಿಶಿಣದ ಹಾಲಿನ ಸೇವನೆ ನಾನಾ ರೀತಿಯಲ್ಲಿ ಆರೋಗ್ಯ ವೃದ್ಧಿಗೆ ಸಹಾಯ ಮಾಡುತ್ತದೆ. ಹಾಲು, ತುಳಸಿ, ಕರಿಮೆಣಸು. ನೀವು ಆಗಾಗ ಅನಾರೋಗ್ಯಕ್ಕೊಳಗಾಗುತ್ತಿದ್ದರೆ, ಅಧಿಕ ಶೀತವಾಗುತ್ತಿದ್ದರೆ ಹಾಲು, ತುಳಸಿ, ಕರಿಮೆಣಸಿನ ಮನೆಮದ್ದನ್ನು ಪ್ರಯತ್ನಿಸಬಹುದು. ಹಾಲನ್ನು ಕೆಲ ತುಳಸಿ ಎಲೆಯೊಂದಿಗೆ ಬಿಸಿ ಮಾಡಿ ಮೊದಲ ಕುದಿ ಬಂದ ತಕ್ಷಣ 1 ಚಿಟಿಕೆ ಕರಿಮೆಣಸಿನ ಪುಡಿ ಸೇರಿಸಿ ಈ ಸಂಯೋಜನೆ ಹಾನಿಕಾರಕದ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಸಹಾಯಕವಾಗುತ್ತದೆ. ಹಾಲು ಮತ್ತು ಮಸಾಲೆ ಪದಾರ್ಥಗಳು. ಕ್ಯಾಲ್ಸಿಯಂ, ಪ್ರೋಟೀನ್ ಸಮೃದ್ಧ ಹಾಲಿನ ಉತ್ತಮತೆಯನ್ನು ವೃದ್ಧಿಗೊಳಿಸಲು ನೀವು ಕೆಲ ಮಸಾಲೆ ಪದಾರ್ಥಗಳನ್ನು ಸೇರಿಸಬಹುದು. ಶುಂಠಿ, ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಕರಿಮೆಣಸು, ಜಾಯಿಕಾಯಿಯಂತಹ ಮಸಾಲೆ ಪದಾರ್ಥಗಳ ಸೇರ್ಪಡೆಯು ಹಾಲಿನ ಪೋಷಕಾಂಶದ ಮೌಲ್ಯವನ್ನು ಉತ್ತಮಗೊಳಿಸುತ್ತದೆ. ಹಾಲು ಮತ್ತು ಕೇಸರಿ. ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಡಲು ಉತ್ತಮ ಮಾರ್ಗವೆಂದರೆ ಕೇಸರಿ ಹಾಲು ಸೇವನೆ. 2 ಟೀ ಸ್ಪೂನ್ ಹಾಲಿನ ಕೆಲವು ಕೇಸರಿ ಎಲೆಗಳನ್ನು ನೆನೆಸಿ ನಂತರ ಅದನ್ನು ಬೆಚ್ಚಗಿರುವ ಹಾಲಿಗೆ ಸೇರಿಸಿ. ಇದು ದೇಹವನ್ನು ಬೆಚ್ಚಗಿಡುತ್ತದೆ ಮತ್ತು ಚರ್ಮವನ್ನು ಪೋಷಿಸುತ್ತದೆ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.